ಸುಂದರವಾಗಿ ಮಾತನಾಡಿದರು. ಜಗದ್ಗುರು ರೇಣುಕಾಚಾರ್ಯರು ಏನು ಮಾಡ್ಯಾರ ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ ಅಂತಂದರೆ 12ನೇ ಶತಮಾನದೊಳಗೆ ಬಸವಾದಿ ಪ್ರಮುಖರು ಭಾಳ ಒಳ್ಳೆಯ ಕೆಲಸ ಮಾಡ್ಯಾರ. ಎಲ್ಲ ಜಾತಿಗಳಿಗೆ ಭಾಳ ಆಶೀರ್ವಾದ ಮಾಡಿದ್ರು ಕೂಡ ನಮ್ಗೆ ಗೊತ್ತದ. ಅವ್ರಿಗಿಂತ ಮುಂಚೆ ಜಗದ್ಗುರು ರೇಣುಕಾಚಾರ್ಯರು ಆಗಿನ ಕಾಲದೊಳಗ ಅಗಸ್ತ್ಯ ಮುನಿ ಅಂತಂದ್ರೆ ಒಂದೇ ಭವಿಷ್ಯೊಳಗೆ 7 ಸಮುದ್ರ ಕುಡಿಯುವಂತ ವ್ಯಕ್ತಿ ಋಷಿ. ಅಗಸ್ತ್ಯ ಮುನಿ ಅಂತಂದ್ರೆ ಕೂಲಿ ಸಮಾಜದವರು. ಅಂಥವರಿಗೆ ಬೋಧನೆ ಕೊಟ್ಟಂತ ಕೀರ್ತಿ, ಸಿದ್ಧಾಂತ ಶಿಖಾಮಣಿಯವನ್ನ ಬೋಧನೆ ಮಾಡುವಂತ ಕೀರ್ತಿ ಯಾರಿಗೆ ಸಿಗುತ್ತಂತಂದ್ರೆ ಆಗಿನ ಕಾಲದೊಳಗ ಜಗದ್ಗುರು ರೇಣುಕಾಚಾರ್ಯ ಸಂತರೇ. ಹಾಗೆ ಸುಮಾರು 5,000 ವರ್ಷ ಕೆಳಗಡೆ ಎಲ್ಲ ಜಾತಿ ಜನರಿಗೆ ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಕೂಡ ಆಶೀರ್ವಾದ ಮಾಡಿರುವಂತ ಕೀರ್ತಿ ಜಗದ್ಗುರು ರೇಣುಕಾಚಾರ್ಯ ಸಂತರ ಮಾತನ್ನ ಈ ಸಂದರ್ಭದೊಳಗ ಯಾರು ಮಾತಾಡ್ತಾರೆ ಸಂತರೆ. ಜಗದ್ಗುರು ರೇಣುಕಾಚಾರ್ಯರು 14 ವರ್ಷ ಒಳಗ 700 ವರ್ಷ ಪರಂಪರೆ 700 ವರ್ಷ ಅವರು ಗೋಪ್ಯ ರೀತಿ ಒಳಗ ಇದ್ರು. 700 ವರ್ಷ ಇಡೀ ದೇಶ ತುಂಬೆಲ್ಲ ಸಂಚಾರ ಮಾಡಿದ್ದಾರೆ. ನಿಜವಾಗಿ ಕೂಡ ಜಗದ್ಗುರು ರೇಣುಕಾಚಾರ್ಯರು ಸಿದ್ಧಾಂತ ಶಿಖಾಮಣಿ ಬಹಳ ಒಳ್ಳೆ ವಿಚಾರಗಳು ಹೇಳ್ಯಾರ. ಬಸವಣ್ಣವರು ಕೂಡ ಬಹಳ ಚಂದ ಹೇಳ್ಯಾರ. ಕಳ್ಳಬೇಡ, ಕೊಲ್ಲಬೇಡ, ಕುಸಿಯಲು ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡೆಯಲು ಬೇಡ, ತನ್ನದೇ ಬಣ್ಣಿಸಬೇಡ ಅಂತ 12ನೇ ಶತಮಾನ ಹೇಳ್ಯಾರ. ಅವ್ರಿಗಿಂತ ಮುಂಚೆ ಜಗದ್ಗುರು ರೇಣುಕಾಚಾರ್ಯರು ಆಗಿನ ಕಾಲದೊಳಗೆ ಅಹಿಂಸದ ಬಗ್ಗೆ ಹೇಳ್ಯಾರ. ತಪಸ್ಸು ಯಾವ ರೀತಿ ಮಾಡ್ಬೇಕು, ಇನ್ನೊಬ್ಬರ ಬಗ್ಗೆ ಯಾವ ರೀತಿ ಪ್ರೀತಿ ಕರುಣೆ ತೋರಿಸ್ಬೇಕು, ಅನೇಕ ಸಿದ್ಧಾಂತ ಶಿಖಾಮಣಿಗಳೊಳಗೆ ಅನೇಕ ವಿಚಾರ ಕುರಿತು ಸುಮಾರು 5,000 ವರ್ಷಗಳ ಕಡೆ ಕೂಡ ಹೇಳಿದ್ದಾರೆ. ನಿಜವಾಗಿ ನೋಡ್ಬೇಕಾದ್ರೆ ಜಗದ್ಗುರು ರೇಣುಕಾಚಾರ್ಯ ಆಶೀರ್ವಾದ ಎಲ್ಲರಿಗೂ ಕೂಡ ಇರಲಿ. ಮತ್ತು ಅಷ್ಟೇ ಅಲ್ಲ, ನಿಜವಾಗಿ ಕೂಡ ಅಕ್ಕ ಮಾದೇವ ಮನೆ ಗುರುಗಳು ಯಾರಪ್ಪ ಅಂತ ಹುಡಿತೊಡಿ ಮಲ್ಲಿಕಾರ್ಜುನ ಶಿವಾಚಾರ್ಯ. ಅವರು ಜಗದ್ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಅಂತಂದ್ರೆ ಅವರು ಶ್ರೀಶೈಲ ಶಾಖಾ ಮಠ. ಅದೇ ಅಷ್ಟೇ ಅಲ್ಲ, 12ನೇ ಶತಮಾನದಲ್ಲಿರುವಂತ ನಮ್ಮ ಗುಡ್ಡಾಪುರ ದಾನಮ್ಮ ತಾಯಿಯ ಮನೆ ಗುರುಗಳು ಯಾರಪ್ಪ ಅಂತಂದ್ರೆ ಅಲ್ಲಿ ಗುಡ್ಡಾಪುರದ ನಮ್ಮ ಹಿರೇಮಠ ಇದೆ, ಅವ್ರ ಮನೆಯ ಗುರುಗಳು. ಇವತ್ತು ಶರಣ ಬಸವೇಶ್ವರ ಮನೆಯ ಗುರುಗಳು ಕಲ್ಕೇರಿ ಮರಣಾರಾಜ ಶಿವಾಚಾರ್ಯ ಶಾಖಾ ಅವರು. ಈ ಕಡಕೋಳ ಮಡಿವಾಳಪ್ಪನ ಗುರುಗಳು ಅಂದ್ರೆ ರಂಭಾಪುರಿ ಪೀಠದವರು, ಅಂದ್ರೆ ಜಗದ್ಗುರು ರಂಭಾಪುರಿ ಪೀಠದವರು. ನಿಜವಾಗಿ ಕೂಡ ನಮ್ಮ ಅನೇಕ ಜಗದ್ಗುರು ಆಗೋಗಿದ್ದಾರೆ. ಶಿವಾನಂದ ಜಗದ್ಗುರು ಹೆಸರುತ್ತಾರೆಲ್ಲ ಕೇಳ್ಬೋದು. ಅವ್ರ ಆದ ಜಗದ್ಗುರು ವೀರಗಂಗಾಧರ ಜಗದ್ಗುರು ಅಂತಂದ್ರೆ ಬಹಳ ದೊಡ್ಡ ವ್ಯಕ್ತಿಗಳು. ಇಲ್ಲಿ ಅಬ್ಜರ್ವರ್ ಕೊಂದು ಹೋಗಿದ್ರೆ ಎಲ್ಲ ತಾವೆಲ್ಲ ಚಿಕ್ಕವರಿದ್ದಾಗ ನೋಡ್ರಿ, ಆ ಪೀಠದ ಗುರುಗಳು ಒಳ್ಳೆ ಹಾಗಿರ್ತಿದ್ರು. ತಾವೆಲ್ಲ ಬಹಳ ಜನ ನೋಡಿದ್ರಿ. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದ ವಿಶ್ವಕ್ಕೆ ಶಾಂತಿ ಸಂದೇಶಗಳು, ಕೇವಲ ವೀರಶೈವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿಲ್ಲ, ಇಡೀ ಮಾನವ ಕುಲಕೋಟೆಗೆ ಜಯವಾಗಲಿ ಅಂತ ಮಾತನ್ನು ಹೇಳಿದ ಜಗದ್ಗುರು ಯಾರಪ್ಪ ಅಂತಂದ್ರೆ ಜಗದ್ಗುರು ವೀರಗಂಗಾಧರ ಜಗದ್ಗುರು. ಅಂತ ಪರಂಪರೆಯರು ಬರುವಂತ ಜಗದ್ಗುರು ರೇಣುಕಾಚಾರ್ಯರ ಒಂದು ಜಯಂತ್ಯೋತ್ಸವ ಸರ್ಕಾರ ವತಿಯಿಂದ ನಾವು ಆಚರಣೆ ಮಾಡುತ್ತಿರೋದು ನಮಗೆಲ್ಲ ಬಹಳ ಖುಷಿಯಾಗಿದೆ. ನಮ್ಮ ಸಂಜೀವ್ ಕುಮಾರ್ ದಾಸ್ ಸರ್ ಬಹಳ ಎಲ್ಲ ಎಲ್ಲರಿಗೆ ಜಗದ್ಗುರು ವೀರಶೈವ ಧರ್ಮ ಸಂಸ್ಥಾಪಕರು ಜಗದ್ಗುರು ರೇಣುಕಾಚಾರ್ಯರು ರೇವಣಿಸಿದ್ರು ಅಂತ ತಪ್ಪಾಗ್ಲಿಕ್ಕಿಲ್ಲ. ನಾವು ಯಾವತ್ತೂ ಸಹ ಏನಪ್ಪಾ ಅಂತಂದ್ರೆ ಜಗದ್ಗುರುಗಳು ಕೇವಲ ಒಂದು ಜಾತಿ ಸೀಮಿತವಾದಂತ ಜಗದ್ಗುರುಗಳಲ್ಲ. ವೀರಶೈವರಿಗೂ 18 ಜಾತಿಗಳಿಗೂ ಜಗತ್ತಿನ ಎಲ್ಲಾ ಜಾತಿಗಳ ಜಗದ್ಗುರು ಯಾರು ಅಂದ್ರೆ ಅದು ಜಗದ್ಗುರು ರೇಣುಕಾಚಾರ್ಯರು ತಪ್ಪಾಗುತ್ತೆ. ಯಾಕೆಂತಂದ್ರೆ ಶಿವನ ಮುಖದಿಂದ ಉದ್ದೇಶಿಸಿದ ಪೂಜ್ಯರು ಯಾರಾದ್ರೂ ಸಹ ಅಲ್ಲಿ ಶಿವನ ಉದ್ದೇಶಿಸಿದ ನಂತರ ಕೇಳ್ತಾರೆ ಪ್ರಶ್ನೆ, ನೀವು ನಾವು ಭೂಮಿಯಲ್ಲಿ ಹುಟ್ಟಬೇಕು ಅಂತಂದ್ರೆ ನೀವು ತಾಯಿ ಗರ್ಭದಲ್ಲಿ ಹುಟ್ಟಿ ಅಂತಂದು ಶಿವ ಹೇಳಿದಾಗ, ಇಲ್ಲ, ನಿಮ್ಮ ಮುಖದಿಂದ ಜನಿಸಿದೀವಿ ನಾವು, ಮತ್ತೆ ತಾಯಿ ಗರ್ಭದಲ್ಲಿ ಜನಿಸೋದಿಲ್ಲ, ನಾವು ಭೂಮಿ ಮೇಲೂ ಸಹ ಲಿಂಗದಿಂದಲೇ ಉದ್ಭವಿಸಿದಾಗ ಭಗವಂತನ ಶಿವನ ಒಂದು ಆಶೀರ್ವಾದ ಏನಂತಪ್ಪ ಅಂತಂದ್ರೆ ಭೂಮಿ ಮೇಲೂ ಸಹ ನೀವು 5 ಲಿಂಗದಲ್ಲಿ ಉದ್ಭವಿಸಬೇಕು ಅಂತಂದು ಅಪ್ಪಣೆ ಕೊಡ್ತಾನೆ. ಆ ಪ್ರಕಾರವಾಗಿ ಕೊಲ್ಲಿಪಾಕಿಯ ಸೋಮೇಶ್ವರದಿಂದ ಉದಯಿಸ್ತಾರೆ. 7 ಭಗವತ್ಪಾದಗಳು ಮಹಾ ತಪಸ್ವಿಗಳಾಗಿದ್ದಲ್ಲದೆ ಅವರು ಯಾವತ್ತೂ ಸಹ ವೀರಶೈವ ಧರ್ಮವನ್ನು ಕಾಪಾಡ್ತಾರೆ. ಅನೇಕ ಜನ ಸ್ವಾಮಿಗಳು ಆಗಿ ಹೋಗಿದ್ದಾರೆ. ವೀರಶೈವ ಧರ್ಮ ಉಳಿಸೋದಕ್ಕಾಗಿ ಬಹಳ ಕಷ್ಟಪಡ್ತಾರೆ. ಎಲ್ಲಾ ಶಿವಾಚಾರ್ಯರು ಶ್ರಮಪಟ್ಟು ಧರ್ಮ ಉಳಿಸಿದ್ದಾರೆ. ಯಾಕಂದ್ರೆ ಅವರ ತತ್ವವನ್ನು ಶಿರಸ ವಹಿಸಿ ಪಾಲಿಸಿ ಈ ಧರ್ಮವನ್ನು ಉಳಿಸಿದ್ದಾರೆ. ಆದ್ರೆ ಕೆಲವು ಜನ ಸ್ವಾಮೀಜಿಗಳು ಈ ಧರ್ಮ ಉಳಿಯಲಿಕ್ಕೆ ಬಹಳ ಪ್ರಯತ್ನ ಪಟ್ಟರು. ಅವ್ರು ಯಾರೂ ಸಹ ಇವತ್ತು ಅವರ ಹೆಸರು ಇಲ್ಲದಂತೆ ವಾಪಸ್ ಹೋಗಿದ್ದಾರೆ. ಭೂಮಿ ಮೇಲೆ ಇಲ್ಲೇ ಒಂದು ಕೆಲವು ಜನ ಸ್ವಾಮೀಜಿಗಳು. ಹಾಗಾಗಿ ಧರ್ಮ ಯಾರು ಬಂದು ಸಹ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ವೀರಶೈವ ಧರ್ಮ
ವಿಶ್ವ ಧರ್ಮ ಇದು. ಯಾಕೆಂದ್ರೆ ನಾವು ಶಿವ ಪೂಜೆ ಮಾಡೋದು ಕೇವಲ ಶಿವ ಪೂಜೆ ಅಲ್ಲ, ವಿಶ್ವದ ಪೂಜೆ ಮಾಡುವಂತ ವೀರಶೈವರು ನಾವಲ್ಲ. ವೀರಶೈವ ನಮ್ಮ ಧರ್ಮ, ವಿಶ್ವ ನಮ್ಮ ಬಂಧು ಮತ್ತು ವಿಶ್ವ ಪೂಜಿಸುವಂತ ನಾವು ಶಾಶ್ವತವಾಗಿ ಈ ಧರ್ಮ ಸೂರ್ಯಚಂದ್ರ ಇರೋದಕ್ಕ ಶಾಶ್ವತವಾಗಿ ಇರುತ್ತದೆ. ಮತ್ತು ನಮ್ಮ ಗುರುಗಳು ಸಹ, ಜಗದ್ಗುರು ಸಹಿತ ಪಂಚಪೀಠಗಳು ಸಹ ಶಾಶ್ವತವಾಗಿ ಇರ್ತಾವ. ಅದನ್ನು ಯಾರೂ ಸಹ ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪಂಚಪೀಠಗಳು, ವೀರಶೈವ ಧರ್ಮ, 7 ಪದಗಳು ಶಾಶ್ವತವಾಗಿರ್ತಾರೆ. ನಾವು ಜಯಂತಿ ಎಲ್ಲರಿಗೂ ಪುಣ್ಯದ ದಿನ. ನಾವೆಲ್ಲರೂ ಕೂಡ ಆದರ್ಶಮಯ ತತ್ವಗಳನ್ನು ಸಾರ್ವಜನಿಕ ಜೀವನದಲ್ಲಿ, ಸಾಮಾನ್ಯ ಜೀವನದಲ್ಲಿ ನಾವೆಲ್ಲ ಅನುಭವಿಸಿಕೊಂಡಿದ್ದಾದ್ರೆ ಮಾತ್ರ ಪೂಜ್ಯರ ಒಂದು ಜಯಂತಿ ಗೌರವ ಕೊಟ್ಟಂಗೆ ಅವ್ರನ್ನ ಕೇಳ್ತಾ, ಕಪ್ಪೆಗೆ ಕೂಡ ಆಹಾರ ಅನ್ನ ಸಲ್ಲಿಸ್ತಕ್ಕಂಥವ್ನು ಯಾವಾಗಲೂ ಭಗವಂತ. ಅಂತ ಭಗವಂತ ಈ ಮನುಷ್ಯ ಉದ್ಧಾರಕ್ಕೆ ಯಾವ್ಯಾವ ರೂಪದೊಳಗ ಕಳಿಸ್ಕೊಡ್ತಾನ ಗೊತ್ತಿಲ್ಲ. ಆ ರೀತಿ ಆ ಶಿರೊಳಗಿರ್ತಕ್ಕಂಥ ಸೋಮೇಶ್ವರ ಲಿಂಗದಿಂದ ಉದ್ಭವ ಆಗಿರ್ತಕ್ಕಂಥವ್ರು ಜಗದ್ಗುರು ರೇಣುಕಾಚಾರ್ಯ ಅನ್ನುವಂಥದ್ದು ನಾವು ಮತ್ತೆ ನೆನಪು ಮಾಡ್ಕೋಬೇಕಾಗ್ತದ. ಜಗದ್ಗುರು ರೇಣುಕಾಚಾರ್ಯರು ಈ ನಾಡಿನಲ್ಲಿ ಸಂಚಾರ ಮಾಡಿ ಹೊಸ ಒಂದು ಧರ್ಮದ ಪರಿಕಲ್ಪನೆಯನ್ನು ಕೊಟ್ಟವರು. ನಮ್ಮ ಪ್ರಾಸ್ತಾವಿಕವಾಗಿ ಸರ್ ಹೇಳಬೇಕಾದ್ರೆ ನಾವೆಲ್ಲ ಕೇಳಿದೀವಿ, ಮೊಟ್ಟ ಮೊದಲಿಗೆ ಕೃಷಿಯನ್ನ ಮಾಡಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಜಗದ್ಗುರು ರೇಣುಕಾಚಾರ್ಯ ಅಂತಕ್ಕಂಥದ್ದು ನಾವೆಲ್ಲ ನೆನಪಿಟ್ಕೋಬೇಕಾಗ್ತದ. ಅಂತ ಅನೇಕ ಮಾಡಿರ್ತಕ್ಕಂಥ ಕೆಲಸ ಒಂದಲ್ಲ ಎರಡಲ್ಲ. ಅವರು ಇವತ್ತು ನಾವೆಲ್ಲ ಅಖಂಡವಾಗಿರ್ತಕ್ಕಂಥ ವೀರಶೈವ ಲಿಂಗಾಯತ ಅಂತೇಳಿ ನಾವೆಲ್ಲ ಏನ್ ಕರಿತೀವಿ, ನಮ್ಮೆಲ್ಲರಿಗೆ ಆಧಾರ ಸ್ತಂಭವಾಗಿರ್ತಕ್ಕಂಥದ್ದು. ಯಾವ ರೀತಿ ನಮ್ಮ ಸನಾತನ ಹಿಂದೂಗಳಿಗೆ ಭಗವದ್ಗೀತೆ ಇದೆಯೋ, ಅದೇ ರೀತಿ ಇಸ್ಲಾಮರಿಗೆ ಕುರಾನ್ ಇದೆಯೋ, ಕ್ರಿಶ್ಚಿಯನ್ರಿಗೆ ಬೈಬಲ್ ಇದೆಯೋ, ಅದೇ ರೀತಿ ಮಾನವನ ಕುಲ ಉದ್ಧಾರಕ್ಕಾಗಿ ಅಗಸ್ತ್ಯ ಮಹಾಮುನಿಗೆ ಏನು ಬೋಧನೆ ಮಾಡಿರ್ತಕ್ಕಂಥ ಸಿದ್ಧಾಂತ ಶಿಖಾಮಣಿಯನ್ನು ಇವತ್ತು ನಾಡಿಗೆ ಜ್ಞಾನದ ಬೆಳಕಾಗಿ ಕೊಟ್ಟಿರ್ತಕ್ಕಂಥವ್ರು ಜಗದ್ಗುರು ರೇಣುಕಾಚಾರ್ಯ ಅನ್ನುವಂಥದ್ದು. ಬಹುಶಃ ಸಂಚಾರ ಮಾಡ್ತಾ ಮಾಡ್ತಾ ಮಲೆನಾಡು ಭಾಗದೊಳಗೆ ಬರ್ತಾರ. ಮಲೆನಾಡು ಭಾಗದೊಳಗ ದಟ್ಟ ಅರಣ್ಯ ನಾವೆಲ್ಲ ನೋಡ್ತೀವಿ. ಇವತ್ತು ಅದು ಯಾವಾಗಲೂ ಕೂಡ ವರ್ಷದ 365 ದಿವಸಗಳ ಕಾಲ ಮಳೆ ಇರ್ತಕ್ಕಂಥದ್ದು, ತಂಪಾದ ವಾತಾವರಣ. ರೇಣುಕಾಚಾರ್ಯರು ಒಂದು ಧರ್ಮ ಪೀಠವನ್ನು ಸ್ಥಾಪನೆ ಮಾಡಬೇಕಂತೇಳಿ ಸಂಚಾರ ಮಾಡ್ಕೊಂತ ಎಲ್ಲ ಭಕ್ತನ ಉದ್ಧಾರ ಮಾಡ್ಕೊಂತ ಆ ಮಲೆನಾಡು ಭಾಗದೊಳಗ ನಾವೇನು ಕರಿತೀವಿ ಆದಿ ಜಗದ್ಗುರು ಶಂಕರಾಚಾರ್ಯ ಅಂತೇಳಿ, ಆ ಶಂಕರಾಚಾರ್ಯರಿಗೂ ಕೂಡ ಸ್ಫಟಿಕದ ಒಂದು ಲಿಂಗವನ್ನು ಕೂಡ ಕೊಟ್ಟಿರ್ತಕ್ಕಂಥವರು ಜಗದ್ಗುರು ರೇಣುಕಾಚಾರ್ಯ ಅನ್ನುವಂಥದ್ದು ನಾವು ಮತ್ತೆ ನೆನಪು ಮಾಡ್ಕೋಬೇಕು. ಅಂತ ಸ್ಫಟಿಕದ ರತ್ನಖಚಿತ ಸ್ಫಟಿಕದ ಲಿಂಗವನ್ನು ಕೂಡ ಶಂಕರಾಚಾರ್ಯ ಆಶೀರ್ವಾದ ಮಾಡಿಕೊಡ್ತಕ್ಕಂಥದ್ದು. ಹಂಗ ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲಿ ಧರ್ಮದ ಪೀಠವನ್ನು ಸ್ಥಾಪನೆ ಮಾಡಬೇಕಂತೇಳಿ ವಿಚಾರ ಮಾಡ್ಕೊಂತ ಒಂದು ಮರದ ಕೆಳಗಡೆ ಕೂತ್ಕೊಳ್ತಾರೆ. ಒಂದು ದಟ್ಟವಾದ ಅರಣ್ಯ, ಬಹಳ ದೊಡ್ಡದಾಗಿರ್ತಕ್ಕಂಥ ಮರ, ಆ ಮರದ ಕೆಳಗಡೆ ಕೂತ್ಕೊಳ್ತಾರೆ. ಮೇಲೆಲ್ಲ ಮಳೆಯದ, ಮಿಂಚದ, ಗುಡುಗದ, ಸಿಡಿಲದ. ಎಲ್ಲಿ ಮಾಡಿದ್ರೆ ಜನರಿಗೆ ಒಳ್ಳೆಯದಾಗುತ್ತೆ, ಎಲ್ಲಿ ಮಾಡಿದ್ರೆ ಅಲ್ಲಿ ಧರ್ಮದ ಪೀಠ ಬೆಳಕಿಗೆ ಬರುತ್ತೆ. ಆ ಧರ್ಮದಲ್ಲಿ ಬರ್ತಕ್ಕಂಥ ಜನರಿಗೆ ಉದ್ಧಾರ ಆಗ್ತದೆ ಅನ್ನುವಂತ ವಿಚಾರವನ್ನ ಇಟ್ಟುಕೊಂಡು ಮರದ ಕೆಳಗಡೆ ಕೂತ್ಕೊಂಡಾಗ ಜೋರಾಗಿ ಮಳೆ ಬರ್ತಾ ಇದೆ. ಕೆಳಗೆ ಕೂತ್ಕೊಂಡಾರೆ, ಅವರ ಕಣ್ಣು ಮುಂದೆ ಒಂದು ಅಗೋಚರವಾಗಿರ್ತಕ್ಕಂಥ ಒಂದು ಘಟನೆ ನಡೀತದ. ಜಗದ್ಗುರು ರೇಣುಕಾಚಾರ್ಯರು ಅಲ್ಲಿ ಕೂತ್ಕೊಂಡಾರೆ, ಮಳೆ ಬರ್ತದ. ಮಳೆ ಬರ್ಬೇಕಾದ್ರೆ ಮಳೆ ಒಳಗ ಒಂದು ಕಪ್ಪೆ ತುಂಬ ಗರ್ಭಿಣಿಯಾಗಿರ್ತಕ್ಕಂಥ ಕಪ್ಪೆ, ಅದು ಒಂದು ಮರಿಗೆ ಜನ್ಮ ಕೊಡಕತ್ತದ, ಇನ್ನೊಂದು ಮರಿಗೆ ಜನ್ಮ ಕೊಡಕತ್ತದ. ಕಪ್ಪೆ ಗರ್ಭಿಣಿಯಾಗಿರ್ತಕ್ಕಂಥ ಕಪ್ಪೆ ಆ ಜನ್ಮ ಕೊಡುವಂತ ದೃಶ್ಯದೊಳಗ ಒಂದು ಘಟಸರ್ಪ, ದೊಡ್ಡದಾಗಿರ್ತಕ್ಕಂಥ ಹಾವು ಬರುತ್ತೆ. ನಾವೆಲ್ಲ ವಿಚಾರ ಮಾಡ್ರಿ, ಕಪ್ಪೆ ನೋಡಿದ್ರ ಹಾವು ಬಡದು ಬಾಯಿಗೆ ಹಾಕೋತದ. ಕಪ್ಪೆ ಹಾವಿನ ಆಹಾರ. ಕಪ್ಪೆ ಕಣ್ಣು ಮುಂದಿದೆ ಅಂದ್ರೆ ಕೂಡ ಹಾವು ಅದನ್ನ ಆಹಾರವಾಗಿ ತಿನ್ನಿಲ್ಲ. ಮ್ಯಾಲ ಮಳೆ ಬರಕತ್ತದ, ಗುಡಗದ ಸಿಡಿಲದ. ಕಪ್ಪೆ ಏನ್ ಮಾಡ್ತಂದ್ರ ಅದು ಮರಿಗೆ ಜನ್ಮ ಕೊಡುವುದನ್ನ ನೋಡಿ ಹಾವು ಆ ಮಳಿ ಕಪ್ಪೆಗೆ ಹತ್ತಬಾರ್ದಂತೇಳಿ ತನ್ನ ಹೆಡಿಯನ್ನು ಎತ್ತುಕೊಂಡು ಕಪ್ಪೆಯ ಮ್ಯಾಲ ಆಶ್ರಯವಾಗಿ ನಿಂತ್ಕೊಂಡ್ಬಿಡ್ತದ ಹಾವು. ಕಪ್ಪಿಗೆ ಆಹಾರವನ್ನು ತಿನ್ನುವಂತ ಹಾವು ಕಪ್ಪಿಗೆ ರಕ್ಷಣೆ ಕೊಡಾಕತ್ತದ. ಇದು ಮರಿಗೆ ಜನ್ಮ ಕೊಡಾಕತ್ತದ, ನಾನು ತಿನ್ನಬಾರ್ದಂತ ಹೇಳಿ ಆ ಮಳಿ ತಡೆಯಕ ಹೆಡಿಯನ್ನು ಎತ್ಕೊಂಡು ಕಪ್ಪಿಗೆ ಆಶ್ರಯ ಕೊಡ್ತದ ಹಾವು. ಈ ಘಟನೆಯನ್ನ ಜಗದ್ಗುರು ರೇಣುಕಾಚಾರ್ಯ ನೋಡ್ತಾರ. ಓಹೋ, ಈ ನೆಲದೊಳಗ ದಯ ಇದೆ, ಈ ನೆಲದೊಳಗ ಕರುಣೆ ಇದೆ, ಈ ನೆಲದೊಳಗ ಮಮತೆ ಇದೆ, ಈ ನೆಲದೊಳಗ
ಬಹಳ ಪಾವಿತ್ರ್ಯತೆ ಇದೆ ಅನ್ನೋದು ತಿಳ್ಕೊಂಡು ಅವತ್ತೇ ಜಗದ್ಗುರು ರೇಣುಕಾಚಾರ್ಯರು ಆ ಮಲೆನಾಡು ಭಾಗದಲ್ಲಿರ್ತಕ್ಕಂಥ ಬಾಳೆಹೊನ್ನೂರಿನಲ್ಲಿ ಇವತ್ತು ರಂಭಾಪುರಿ ಪೀಠವನ್ನ ನಮ್ಮ ವೀರಶೈವ ಧರ್ಮದ ಪೀಠ